ರಾಜೀನಾಮೆಗೆ ಮುಂದಾದ್ರ ಸಚಿವ ನಾಗೇಂದ್ರ ಅನ್ನೋ ಪ್ರಶ್ನೆ. ಸಿಎಂ ಜೊತೆ ದೂರವಾಣಿ ಮೂಲಕ ನಾಗೇಂದ್ರ ಮಾತುಕತೆಯನ್ನ ನಡೆಸಿದ್ದಾರೆ. ಸಿಎಂ ಬಳಿ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನಿಂದ ನನ್ನ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ. ನಾನು ರಾಜೀನಾಮೆಯನ್ನ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ನಾಗೇಂದ್ರ ಅವರು ಸಿಎಂ ಅವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇತ್ತು ವಿಪಕ್ಷಗಳಿಂದ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ, ಹೈಕಮಾಂಡ್ ಜೊತೆ ಮಾತನಾಡಿ ನಂತರ ನಿಮಗೆ ತಿಳಿಸ್ತೇನೆ ಅಂತ ಕರೆ ಮಾಡಿದ್ದ ನಾಗೇಂದ್ರ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ರಾಜೀನಾಮೆ ಕೊಡೋದಕ್ಕೆ ನಾಗೇಂದ್ರ ಅವರು ನಿರ್ಧರಿಸಿದ್ದಾರೆ ಅನ್ನೋದು ತಿಳಿದು ಬಂದಿದ್ದು, ತಮ್ಮ ನಿರ್ಧಾರದ ಕುರಿತು ಸಿಎಂ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ. ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗಿದೆ. ಸದನವೂ ಕೂಡ ಸರಿಯಾಗಿ ನಡೀಲಿಲ್ಲ. ಪ್ರತಿಭಟನೆಯ ಹೋರಾಟಕ್ಕೆ ನನ್ನ ರಾಜೀನಾಮೆಗೆ ಆಗ್ರಹಿಸಿ ನಡೆದಂತಹ ಒಂದಷ್ಟು ಬೆಳವಣಿಗೆಗೆ ಸದನ ಬಲಿಯಾಗಿ ಹೋಯಿತು. ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ. ಹಾಗಾಗಿ ನಾನು ರಿಸೈನ್ ಮಾಡ್ತೀನಿ ಅಂತ ಸಿಎಂ ಅವರ ಬಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೈಕಮಾಂಡ್ ಜೊತೆ ಮಾತನಾಡಿ ಅದಾದಮೇಲೆ ನಿಮಗೆ ನನ್ನ ಮಾಹಿತಿಯನ್ನು ಕೊಡ್ತೀನಿ. ಹೈಕಮಾಂಡ್ ಅಭಿಪ್ರಾಯವೂ ಕೂಡ ಮುಖ್ಯ ಆಗೋದ್ರಿಂದ ಅವರ ಜೊತೆಗಿನ ಚರ್ಚೆಯ ನಂತರದಲ್ಲಿ ಏನು ನಿರ್ಧಾರ ಹೊರಬೀಳುತ್ತೆ, ನಾಗೇಂದ್ರ ಅವರ ತೀರ್ಮಾನವನ್ನು ಒಪ್ಪಿಕೊಳ್ಳುತ್ತಾ ಹೈಕಮಾಂಡ್ ಅನ್ನೋ ಕುತೂಹಲವೂ ಕೂಡ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಸೂಚಿಸ್ತಾ ಇದ್ದಂತೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧರಿಸಿದ್ರ. ಇವತ್ತು ಸಂಜೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡುವ ಸಾಧ್ಯತೆ ಇದೆ. ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿರುವ ನಾಗೇಂದ್ರ ಸುಮಾರು 15 ನಿಮಿಷ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಹೈಕಮಾಂಡ್ನಿಂದಲೇ ನಾಗೇಂದ್ರ ಅವರಿಗೆ ರಿಸೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಏನಾದರೂ ಬಂದಿದೆಯಾ? ಹೈಕಮಾಂಡ್ ಮಟ್ಟದ ನಾಯಕರೇ ನೇರವಾಗಿ ಸಂಪರ್ಕಿಸಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮತ್ತು ಪ್ರಾಸಿಕ್ಯೂಷನ್ ಬೇರೆ ಅನುಮತಿಯನ್ನು ಕೋರಿರೋದ್ರಿಂದ ಮುಂದೆ ಸಂಕಷ್ಟ ಆಗಬಹುದು ಅಥವಾ ಸಮಸ್ಯೆಗಳು ಇನ್ನಷ್ಟು ಜಟಿಲ ಆಗಬಹುದು, ಪಕ್ಷಕ್ಕೂ ಕೂಡ ಅದರಿಂದ ತೊಂದರೆ ಆಗಬಹುದು ಅನ್ನೋದನ್ನು ಮನಗಂಡು ಹೈಕಮಾಂಡ್ ರಾಜೀನಾಮೆಗೆ ಸೂಚನೆಯನ್ನು ನಾಗೇಂದ್ರ ಅವರಿಗೆ ಕೊಟ್ಟಿದೆಯಾ? ಅದರಿಂದಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಸಿಎಂ ಅವರಿಗೆ ಕಾಲ್ ಮಾಡಿ ತಿಳಿಸಿದ್ರಾ ಅನ್ನೋ ಕುತೂಹಲವೂ ಕೂಡ ಇದೆ, ಪ್ರಶ್ನೆಯೂ ಕೂಡ ಇದೆ. ಹೈಕಮಾಂಡ್ ಸೂಚನೆಯಂತೆ ಇವತ್ತೇ ರಾಜೀನಾಮೆಯನ್ನ ಕೊಡುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ನಾಗೇಂದ್ರ ರಾಜೀನಾಮೆ ಇಂಗಿತಕ್ಕೆ ಸಿಎಂ ಡಿಕೆ ಪ್ರತಿಕ್ರಿಯೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು. ಕೋಟಿ ಕೋಟಿ ಹಗರಣ ಆಗಿದೆ. ಒಬ್ಬ ಕಳಂಕಿತ ನಾಯಕನನ್ನ ಅಥವಾ ಶಾಸಕನನ್ನ ಸಚಿವ ಸ್ಥಾನಕ್ಕೆ ನೀವು ಹೇಗೆ ಸೇರಿಸ್ಕೊಂಡ್ರಿ, ಸಂಪುಟಕ್ಕೆ ಹೇಗೆ ಸೇರ್ಪಡೆ ಮಾಡ್ಕೊಂಡ್ರಿ, ಏನು ಮಾನದಂಡ ಅಂತ ಹೇಳಿ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದ್ವು. ನಾಗೇಂದ್ರ ಅವರು ಕೂಡ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಒಬ್ಬ ದಲಿತ ಮತ್ತೆ ಸಚಿವ ಆಗಿದ್ದಾನೆ ಅನ್ನೋದನ್ನ ಸಹಿಸೋಕೆ ಆಗದೆ ವಿಪಕ್ಷಗಳು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಮಾತನಾಡಿದ್ರು. ರಾಜೀನಾಮೆ ಕೊಡುವ ಪ್ರಮೇಯವೇ ಇಲ್ಲ, ಎಲ್ಲವೂ ಹಣ ಏನು ಲೂಟಿಯಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ರಿಕವರಿ ಕೂಡ ಆಗಿದೆಯಲ್ಲ, ಇವ್ರು ಯಾವ ಮಾನದಂಡದ ಮೇಲೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ನಾಗೇಂದ್ರ ಅವರು ಕೂಡ ಪ್ರಶ್ನಿಸಿದ್ರು. ಅದರ ಹೊರತಾಗಿಯೂ ಕೂಡ ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ಸಂಪುಟದಲ್ಲಿ ಇರಿಸ್ಕೊಳ್ಳೋದು ಒಳಿತಲ್ಲ. ಅದರ ಬದಲು ಬೇರೆಯವರಿಗೆ ನೀವು ಸ್ಥಾನಮಾನವನ್ನು ಕೊಡಿ, ಬೇರೆ ಯಾರು ದಲಿತ ನಾಯಕರು ಇಲ್ವಾ, ಶಾಸಕರು ಇಲ್ವಾ, ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ವಿಪಕ್ಷಗಳು ಕೂಡ ಆಗ್ರಹಿಸಿದ್ವು. ಇದೀಗ ಈ ಒಂದು ರಾಜೀನಾಮೆ ವಿಚಾರ ಅಂತಿಮ ಘಟ್ಟಕ್ಕೆ ಬಂದಿದ್ಯಾ? ಅಂತಿಮವಾಗಿ ರಾಜೀನಾಮೆ ಕೊಡುವುದೊಂದೇ ನಾಗೇಂದ್ರ ಅವರ ಮುಂದೆ ಇರುವಂತಹ ಆಪ್ಷನ್ ಅನ್ನೋ ಪ್ರಶ್ನೆ. ಹಿಂದಿನ ಚುನಾವಣೆಯಲ್ಲಿ ದಲಿತ ಸಮುದಾಯ ಕೈ ಹಿಡಿದಿದೆ. ಇದನ್ನ ಮುಂದಿನ ಚುನಾವಣೆಯಲ್ಲಿ ಗಟ್ಟಿಗೊಳಿಸಬೇಕಿದೆ. ಕಾಂಗ್ರೆಸ್ ಪರ ದಲಿತ ಓಟ್ ಹಿಡಿದಿಟ್ಕೊಳ್ಬೇಕಿದೆ. ಸಿಎಂ ಜೊತೆ ಮಾತುಕತೆಯ ವೇಳೆ ಸಚಿವ ನಾಗೇಂದ್ರ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. 15 ನಿಮಿಷ ನಾಗೇಂದ್ರ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚಿಸಿದ್ದಾರೆ.
ಹಿಂದಿನ ಚುನಾವಣೆಯಲ್ಲಿ ದಲಿತ ಸಮುದಾಯ ನಮ್ಮ ಕೈ ಹಿಡಿದಿದೆ. ಅದನ್ನು ಮುಂದೆಯೂ ಕೂಡ ಕ್ಯಾರಿ ಮಾಡಬೇಕಾಗುತ್ತೆ ನಾವು. ಈಗ ಪ್ರತಿಭಟನೆ ಆಗ್ತಾ ಇರೋದ್ರಿಂದ ಮುಂದಿನ ಚುನಾವಣೆಯ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಬೀರಬಹುದು. ನನ್ನನ್ನು ತಪ್ಪಿತಸ್ಥನಂತ ಬಿಂಬಿಸುವಂತಹ ಪ್ರಯತ್ನದಲ್ಲಿ ವಿಪಕ್ಷಗಳು ಸಕ್ಸಸ್ ಕೂಡ ಆಗಬಹುದು. ಹಾಗಾಗಿ ಆ ರೀತಿ ಪರಿಸ್ಥಿತಿ ಉದ್ಭವ ಆಗೋದು ಬೇಡ. ನಾನು ರಾಜೀನಾಮೆಯನ್ನು ಕೊಡ್ತೀನಿ. ಆ ರಾಜೀನಾಮೆ ಕೊಡುವುದರಿಂದ ನನ್ನ ಪಕ್ಷಕ್ಕೆ ಒಳಿತಾಗುತ್ತೆ ಅಂದರೆ ನನ್ನ ಒಪ್ಪಿಗೆ ಸಂಪೂರ್ಣವಾಗಿ ಇದೆ ಅನ್ನೋ ಮಾತುಗಳನ್ನು ನಾಗೇಂದ್ರ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಹಿತದೃಷ್ಟಿಯೇ ನನಗೆ ಮುಖ್ಯ ಸಚಿವ ಸ್ಥಾನಕ್ಕಿಂತ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ಇಲ್ಲಿ ಸಚಿವ ಬಿ. ನಾಗೇಂದ್ರ ಅವರು ರವಾನಿಸಿದಂತೆ ಕಾಣ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಾಯಿತು. ಅದಾದಮೇಲೆ ಜೈಲಿಗೂ ಕೂಡ ಹೋಗಿ ಬೇಲ್ ಮೇಲೆ ಆಚೆ ಬಂದರು. ತನಿಖೆಯನ್ನು ಎದುರಿಸಿದ್ರು. SIT ಈ ಸಂಬಂಧ ತನಿಖಾ ವರದಿಯನ್ನು ಕೂಡ ಸಲ್ಲಿಸಿತ್ತು. ಅದು ನಾಗೇಂದ್ರ ಅವರ ಪರವಾಗಿಯೇ ಇತ್ತು, ಅಂದರೆ ಅವರು ತಪ್ಪಿತಸ್ಥರಲ್ಲ ಅನ್ನೋದು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿರೋದ್ರಿಂದ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ರಾಜಕೀಯವಾಗಿ ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಆದರೆ ಕಾನೂನಾತ್ಮಕವಾಗಿ ಮತ್ತೊಂದಷ್ಟು ಸಂಕಷ್ಟಗಳನ್ನು ನಾಗೇಂದ್ರ ಅವರು ಎದುರಿಸಬೇಕಾಗುತ್ತೆ. ಭವಿಷ್ಯದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಅಥವಾ ಕ್ಲಿಷ್ಟ ಸನ್ನಿವೇಶವನ್ನು ಪರಿಗಣಿಸಿ ಅದನ್ನು ಅರ್ಥೈಸಿಕೊಂಡು ಮುಂದೆ ನಾನು ಸಚಿವ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದಂತಹ ಸಂದರ್ಭದಲ್ಲಿ ತನಿಖೆಗೆ ಅಧಿಕಾರಿಗಳು ಇಳಿದಾಗ ಅದನ್ನು ಫೇಸ್ ಮಾಡಿಕೊಂಡು ಸಚಿವ ಸ್ಥಾನವನ್ನು ಫುಲ್ಫಿಲ್ ಮಾಡೋದು ಹೇಗೆ, ಸಚಿವನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಸಮಸ್ಯೆಗಳಾಗಬಹುದು. ಆಗ ಕ್ಷೇತ್ರದ ಜನತೆಯ ಟೀಕೆಗೂ ಕೂಡ ಗುರಿಯಾಗುತ್ತೆ. ಆ ಸಚಿವ ಸ್ಥಾನ ಏನು ಪೂರೈಸಬೇಕಿತ್ತೋ ಅದರ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂದರೆ ಆಗಲೂ ಕೂಡ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋ ಕಾರಣದಿಂದಾಗಿ ಸಂಪೂರ್ಣವಾಗಿ ಸಚಿವ ಸ್ಥಾನದಿಂದ ಹೊರಬಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನು ತನಿಖೆ ಇದೆಯೋ ಅದನ್ನು ಎದುರಿಸುವುದಕ್ಕೆ ನಾಗೇಂದ್ರ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಅಥವಾ ಹೈಕಮಾಂಡ್ ಸೂಚನೆಯ ಮೇರೆಗೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡುವುದಕ್ಕೆ ನಿರ್ಧರಿಸಿದ್ರಾ? ಒತ್ತಡಕ್ಕೆ ಅಂದರೆ ವಿಪಕ್ಷಗಳ ಹೋರಾಟದ ಒತ್ತಡಕ್ಕೆ ಮಣಿದು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಇವತ್ತಿನ ಮೇಜರ್ ಬೆಳವಣಿಗೆ ನಾಗೇಂದ್ರ ಅವರ ವಿಚಾರದಲ್ಲಿ ರಾಜೀನಾಮೆಯನ್ನು ಕೊಡುವುದಕ್ಕೆ ನಾನು ರೆಡಿ ಇದ್ದೀನಿ, ನೀವು ಕೂಡ ಸ್ವೀಕಾರ ಮಾಡಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಮತ್ತು ನಾಗೇಂದ್ರ ಅವರ ನಡುವೆ ಏನೆಲ್ಲ ಮಾತುಕತೆ ಆಯಿತು? ಒಂದು ಕಡೆ ಹೋರಾಟಕ್ಕೆ ಮಣಿದ್ರ ಅಥವಾ ಹೈಕಮಾಂಡ್ ಸಂದೇಶವನ್ನ ಪಾಲಿಸ್ತಾ ಇದ್ದಾರಾ, ಸ್ವ ಇಚ್ಛೆಯಿಂದಲೇ ರಾಜೀನಾಮೆ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು. ಪ್ರಸನ್ನ. ಮಧುಶ್ರೀ, ಇದೀಗ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಈ ವಿಷಯದಲ್ಲಿ 3-4 ಫ್ಯಾಕ್ಟರ್ಗಳು ವರ್ಕ್ ಆದಂತೆ ಕಾಣಿಸ್ತಾ ಇದೆ. ಒಂದು, ಕಳೆದ ಸದನ ಅಧಿವೇಶನ ಪ್ರಾರಂಭ ಆದ ದಿನದಿಂದಲೂ ಕೂಡ ಬಿಜೆಪಿಯ ನಾಯಕರು ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಸದನದ ಒಳಗೂ ಕೂಡ ಮಾಡ್ತಾ ಇದ್ರು, ಸದನದ ಹೊರಗೂ ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ನಾಯಕರು ಕೂಡ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿದ್ರು, ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆದರೆ ಸದನ ಮುಗಿದ ಬಳಿಕ ಈ ರೀತಿಯ ನಿರ್ಧಾರಕ್ಕೆ ನಾಗೇಂದ್ರ ಬರೋದಕ್ಕೆ ಯಾವುದು ಅಂಶ ಕಾರಣ ಆಯಿತು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ನಾಗೇಂದ್ರ ಅವರು ಕರೆ ಮಾಡಿ ಮಾತನಾಡಿರುವಂತದ್ದು ಸತ್ಯ ಸಂಗತಿ. ಆದ್ರೆ ಕೇವಲ ರಾಜೀನಾಮೆಯ ವಿಚಾರವನ್ನ, ರಾಜೀನಾಮೆಯ ಇಂಗಿತವನ್ನ ಮಾತ್ರ ವ್ಯಕ್ತಪಡಿಸಿದ್ರ ಅಥವಾ ಅದಕ್ಕೆ ಮೀರಿ ಬೇರೆ ಏನಾದರೂ ಚರ್ಚೆಗಳು ನಡೆದುವ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಮತ್ತು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ಮೊದಲ ಬಾರಿ ನಾಗೇಂದ್ರ ಅವರ ಮೇಲೆ ಆರೋಪಗಳು ಕೇಳಿ ಬಂದಾಗ, ಯಾವಾಗ ಅವರ ವಿರುದ್ಧ ವಾಲ್ಮೀಕಿ ಹಗರಣದ ಮೊಟ್ಟ ಮೊದಲ ಆರೋಪ ಕೇಳಿ ಬಂದಿತ್ತು, ಅವತ್ತು ಕೂಡ ನಾಗೇಂದ್ರ ಅವರು ತಾನು ಪಕ್ಷಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅವತ್ತಿನ ನಿರ್ಧಾರ ಏನಾಗಿತ್ತು ಅಂದ್ರೆ, ನೇರವಾಗಿ ಆಪಾದನೆ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂತ ಸಿದ್ದರಾಮಯ್ಯನವರೇ ಮತ್ತು ಉಪಮುಖ್ಯಮಂತ್ರಿಯಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳಿ ಹೈಕಮಾಂಡ್ನ ಗಮನಕ್ಕೆ ತಂದು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ಹಾಗೆ ನಿರ್ಧಾರಗಳಾಯ್ತಾ? ಪರೋಕ್ಷವಾಗಿ ಮತ್ತು ಸೂಚ್ಯವಾಗಿ ನಾಗೇಂದ್ರ ಅವರಿಗೆ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡುವಂಥದ್ದು ಸೂಕ್ತ ಅನ್ನುವಂತ ಏನಾರು ಒತ್ತಡವನ್ನು ಹಾಕಿದ್ರ ಅನ್ನುವಂಥದ್ದು ಕೂಡ ಇದೀಗ ಅನುಮಾನವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಂಡಿರೋದ್ರ ಬಗ್ಗೆ ಒಂದಷ್ಟು ಆಕ್ಷೇಪಗಳು ಖಂಡಿತವಾಗಿಯೂ ಕೂಡ ಇದ್ದೇ ಇದಾವೆ.
ನಾಗೇಂದ್ರ ಅವರನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಮತ್ತು ನಾಗೇಂದ್ರ ಅವರ ಅನಿವಾರ್ಯತೆ ಪಕ್ಷಕ್ಕೆ ಏನಿದೆ ಅನ್ನುವಂಥ ನೇರವಾದಂಥ ಪ್ರಶ್ನೆಗಳನ್ನ ಹಿರಿಯ ಕಾಂಗ್ರೆಸ್ ಶಾಸಕರೇ ಯಾರು ಸಚಿವ ಸ್ಥಾನ ತಪ್ಪಿದೆ ಅಂತವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಯಾರು ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಭರ್ತಿ ಮಾಡಬೇಕು, ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೋಬೇಕು ಅಂತಂದ್ರೆ ನಾಗೇಂದ್ರ ಅವರು ಇರ್ಬೋದು, ಮತ್ತೊಂದಿಷ್ಟು ಕೆಲವು ಮಂದಿ ಹಿರಿಯ ಕಾಂಗ್ರೆಸ್ನ ಸಚಿವರು ಇರ್ಬೋದು, ಅವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೊಡಲೇಬೇಕಾಗುತ್ತೆ. ಈಗ ಅಂಥದ್ದೇ ಒಂದು ಕಾರಣಕ್ಕೋಸ್ಕರ ಸೂಚ್ಯವಾಗಿ ಮತ್ತು ಪರೋಕ್ಷವಾಗಿ ಹೈಕಮಾಂಡ್ ನಾಯಕರು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚಿಸಿದ್ರ ಅನ್ನುವಂಥದ್ದು ಕೂಡ ಇದೀಗ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಸದ್ಯಕ್ಕೆ ದಲಿತ ಸಮುದಾಯದ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಬಿಜೆಪಿ ನಾಗೇಂದ್ರ ಅವರ ವಿಚಾರವನ್ನ ದೊಡ್ಡ ಮಟ್ಟಿಗಿನ ಹೋರಾಟವಾಗಿ ತೆಗೆದುಕೊಂಡಾಗ ದಲಿತರ ಹಣವನ್ನ ಲೂಟಿ ಹೊಡೆದಂತವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶವನ್ನ ಕೊಟ್ಟಿದೆ. ದಲಿತರ ಹಣವನ್ನ ಲೂಟಿ ಮಾಡಿದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪಾಲಿದೆ ಅನ್ನುವಂಥ ಅಂಶವನ್ನ ಪದೇ ಪದೇ ಒತ್ತಿ ಹೇಳುವಂತ ಕೆಲಸವನ್ನ ಮಾಡಿತ್ತು. ಅಂದ್ರೆ ನಾಗೇಂದ್ರ ಅವರ ಮೇಲೆ ಕೇಳಿ ಬಂದಂತ ಆಪಾದನೆಯಲ್ಲಿ ಹೈಕಮಾಂಡ್ಗೂ ಕೂಡ ಪಾಲಿದೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಪಾಲಿದೆ ಅನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದಂತಹ ಆರೋಪ. ಇದೀಗ ಈ ಒಂದು ಆಪಾದನೆಗಳು ತೀವ್ರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಕೂಡ ರಾಯಚೂರಿನಿಂದ ದೊಡ್ಡ ಮಟ್ಟಿಗಿನ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. 10 ದಿನಗಳ ಪಾದಯಾತ್ರೆಯಲ್ಲಿ ಮುಖ್ಯವಾದಂತಹ ವಿಷಯ ನಾಗೇಂದ್ರ ಅವರ ರಾಜೀನಾಮೆಯಾಗಿರುತ್ತೆ. ನಾಗೇಂದ್ರ ಅವರ ವಿರುದ್ಧವೇ ಈ ಒಂದು ಆಪಾದನೆಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಂಥದ್ದೊಂದು ಹೊರಗಿನ ಒತ್ತಡವೂ ಕೂಡ ನಾಗೇಂದ್ರ ಅವರು ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಧುಶ್ರೀ.